ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ಹತ್ಯಾಕಾಂಡದ ವಿರುದ್ಧ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಅಂತ ಇಡೀ ದೇಶ ಬಯಸ್ತಾ ಇರುವಾಗ ಕೇಂದ್ರ ಸರ್ಕಾರ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾಗಿದೆ. ಸೊ ಹೀಗಾಗಿ ಮೋದಿ ಹಾಗೂ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನು ಕೈಗೊಂಡಿದ್ದಾರೆ. ಮೋದಿ ನಿವಾಸದಲ್ಲಿಯೇ ಈ ಸಭೆ ನಡೀತಾ ಇದೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂಥ ನಿವಾಸ ಅದು. ಗಡಿಯಲ್ಲಿ ಸೇನಾ ಕಾರ್ಯಾಚರಣೆ ಬಗ್ಗೆ ಮೋದಿಗೆ ಮಾಹಿತಿಯನ್ನು ನೀಡಿದ್ದಾರೆ ರಕ್ಷಣಾ ಸಚಿವರು. ಪಹಲ್ಗಾಮ್ನ ಸದ್ಯದ ಪರಿಸ್ಥಿತಿ, ಸೇನೆಯ ಸಿದ್ಧತೆ, ಮುಂದಿನ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಸುಮಾರು 40ಕ್ಕೂ ಹೆಚ್ಚು ನಿಮಿಷಗಳ ಕಾಲ ನಡೆದಂಥ ಸಭೆಯಲ್ಲಿ ಅಂತ್ಯವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದಾರೆ. ನಿನ್ನೆ CDS ಭೇಟಿಯಾಗಿದ್ದಂಥ ರಾಜನಾಥ್ ಸಿಂಗ್ ಅನಿಲ್ ಚೌಹಾಣ್ ಜೊತೆ ಸಭೆ ನಡೆಸಿದ್ರು. ರಾಜನಾಥ್ ಸಿಂಗ್ ಆ ಎಲ್ಲ ವಿಚಾರವನ್ನು ಇವತ್ತು ಪ್ರಧಾನಿಯ ಜೊತೆ ಹಂಚಿಕೊಂಡಿದ್ದಾರೆ. ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಇಡೀ ದೇಶ ಪ್ರತೀಕಾರದ ಆಕ್ರೋಶದಲ್ಲಿದೆ. ಪಾಕಿಸ್ತಾನ ನಮ್ಮ ಭಾರತಕ್ಕೆ ನುಗ್ಗಿ ಭಯೋತ್ಪಾದಕರ ಮೂಲಕ 26 ಜನರನ್ನು ಬಲಿ ತೆಗೆದುಕೊಂಡ ನಂತರದಲ್ಲಿ 26 ಜನರ ಸಾವಿಗೆ, ಆ ಕೊಲೆಗೆ ಪ್ರತೀಕಾರವಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಇಡೀ ದೇಶ ಚರ್ಚೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು, ಯುದ್ಧ ಮಾಡೋದೇ ಆದರೆ ಅಥವಾ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ದೇ ಆದರೆ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ರಕ್ಷಣಾ ಸಚಿವಾಲಯ ಮಾಡಿಕೊಳ್ಬೇಕಾಗತ್ತೆ, ಅಗತ್ಯ ಸಿದ್ಧತೆಗಳು ಹೇಗಿರಬೇಕು, ಜೊತೆಗೆ ಯುದ್ಧದ ನಂತರದಲ್ಲಿ, ಯಾಕೆಂತ ಹೇಳಿದ್ರೆ ಭಾರತ ಯುದ್ಧವನ್ನು ಘೋಷಣೆ ಮಾಡಿ ಯುದ್ಧ ಆರಂಭ ಮಾಡಿದ್ರೆ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗುತ್ತೋ ಭಾರತಕ್ಕೂ ಕೂಡ ಕೆಲವಷ್ಟು ನಷ್ಟವನ್ನು ಎದುರಿಸಬೇಕಾಗತ್ತೆ. ಅದೆಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಯುದ್ಧ, ಅದರ ಅನಿವಾರ್ಯತೆ, ಸಿದ್ಧತೆ, ಅದರ ಪರಿಕರಗಳ, ಶಸ್ತ್ರಾಸ್ತ್ರಗಳ ಸಿದ್ಧತೆ, ಹೀಗೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಅಜಿತ್ ದೋವಲ್ ಇದ್ದಾರೆ. ನಿಮಗೆ ಗೊತ್ತಿದೆ ಅಜಿತ್ ದೋವಲ್ ಎಂಥ ನಿಸ್ಸೀಮ ಇದ್ದಾರೆ, ಇಲಾಖೆಯಲ್ಲಿ ಎಷ್ಟೊಂದು ಕಾರ್ಯ ಪ್ರವೃತ್ತಿಯಲ್ಲಿ ಪ್ರಖರತೆಯನ್ನು ಹೊಂದಿದ್ದಾರೆ. ಯುದ್ಧ ಘೋಷಣೆ ಮಾಡುವಲ್ಲಿ ಅಥವಾ ಯುದ್ಧಗಳನ್ನು ನಿರ್ವಹಣೆ ಮಾಡುವಲ್ಲಿ ಅಜಿತ್ ದೋವಲ್ಲ ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೆಸರುವಾಸಿ ನಮ್ಮ ದೇಶದಲ್ಲಿ. ಸೊ ಹೀಗಾಗಿ ಈ ಹಂತದಲ್ಲಿಯೂ ಕೂಡ ಹೇಗೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವ ಚರ್ಚೆ ಇವತ್ತಿನ ಸಭೆಯಲ್ಲಿ ನಡೆದಿದೆ.